ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತ ನಂದಿಶೆಟ್ಟರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ? ನಾನು ಕೇಸಿನ ಸೊಪ್ಪಿನ ಕಡುಬು ಮಾಡ್ತಾ ಇದ್ದೀನಿ. ಕೆಸುವಿನ ಸೊಪ್ಪಿನ ಕಡುಬು. ಓಕೆ ಓಕೆ. ಸುಜಾತ ಅವರು ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಹಾನಗಲ್ನಿಂದ ಬಂದಿದ್ದೀವಿ. ಹಾನಗಲ್ನಿಂದ ಬಂದಿದ್ದೀರಾ. ಓಕೆ. ಇದು ಎಲ್ಲಿ, ಯಾವ ಪ್ರದೇಶದ ಅಡುಗೆ ಇದು? ಅಂದ್ರೆ ಇದು ಎಲ್ಲ ಕಡೆ ಎಲ್ಲಾ ಸೈಡು ಮಾಡ್ತಾರೆ ಇದನ್ನ. ಮಳೆಗಾಲದಲ್ಲೇ ಚೆನ್ನಾಗಿದ್ದು, ಮಳೆಗಾಲದಲ್ಲೇ ಬೆಳೆಯೋದು. ತೋಟದಲ್ಲೆಲ್ಲ ಸತತ್ತಿರತ್ತೆ. ಇದು ವಿಶೇಷ ಇದು ಮಳೆಗಾಲದಲ್ಲಿ. ಓಕೆ. ಅಂದ್ರೆ ಈ ಕೆಸುವಿನ ಸೊಪ್ಪು ಮಳೆಗಾಲದಲ್ಲಿ ಬೆಳೆದಿರೋ ತಿಂದ್ರೆ ತುರ್ಸಲ್ಲ ಅಂತ ಹೇಳ್ತಾರೆ. ಇಲ್ದಾದ್ರೆ ಗಂಟ್ಲು ತುರ್ಕೆ ಬಂದ್ಬಿಡುತ್ತೆ. ಗಂಟ್ಲು ತುರ್ಕೆ ಬರುತ್ತೆ. ನಮ್ಗೆಲ್ಲ ಕೆಸುವಿನ ಸೊಪ್ಪು ಅಂದ ತಕ್ಷಣ ಅದ್ ತಿನ್ಲಿಲ್ಲ ಆದ್ರೂ ಏನೋ ತುರ್ಸಿದು ಅಂತ ಅನ್ಸ್ಬಿಡುತ್ತೆ. ಮುಂಚೆ ನಂಗೆ ಅನ್ಸ್ಬಿಡುತ್ತೆ. ಕರೆಕ್ಟ್. ಓಕೆ ಸರಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಮೊದ್ಲು ರವೆ ಹಾಕ್ಸ್ಕೋಬೇಕು ಗಿರಣಿಯಲ್ಲಿ. ಹಾಕಿಸ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಕೊತ್ತಂಬರಿ ಕಾಳು, ಅಕ್ಕಿ ಹುರಿದು ಕಸಕಸೆ ಟೈಪ್ ಹಾಕಿಸ್ಕೊಂಡ್ಬರ್ಬೇಕು. ಹಾಕಿಸ್ಕೊಂಡ್ ಬಂದಿದ್ದೀನಿ ನಾನು ಆಲ್ರೆಡಿ. ಇದನ್ನ ಏನೆಲ್ಲ ಹಾಕಿದಿರ ಪುನಃ ಮೇಡಮ್? ಅಕ್ಕಿ ಹುರಿದು, ಆಮೇಲೆ ಜೀರಿಗೆ, ಕೊತ್ತಂಬರಿ ಕಾಳು, ಒಂದೆರಡು ಮೆಂತೆ ಕಾಳು, ಆಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಇಷ್ಟ ಹಾಕಿ ಎಲ್ಲದನ್ನು ಹುರಿದಿದ್ದೀರಾ? ಎಲ್ಲಾನು ಸ್ವಲ್ಪ ಇಲ್ಲ, ಜೀರಿಗೆ ಕೊತ್ತಂಬರಿ ಕಾಳು ಹುರಿಯಂಗಿಲ್ಲ, ಹಂಗೆ ಹಸಿದ್ ಹಾಕೋದು. ಓಕೆ. ಯಾವ ಪ್ರಮಾಣದಲ್ಲಿ? ಅಂದ್ರೆ ಅಕ್ಕಿಗೆ ಉದ್ದ ಎಷ್ಟು ಹಾಕ್ಬೇಕು? ಒಂದ್ ಲೋಟಕ್ಕೆ ಇಷ್ಟ ಹಾಕ್ಬೇಕ್ರಿ. ಒಂದ್ ಸ್ಪೂನು ಅಥವಾ ಒಂದ್ ಲೋಟ ಅಕ್ಕಿಗೆ 1 ಸ್ಪೂನ್ ಉದ್ದು, ಮತ್ತೆ ಜೀರಿಗೆ, ಕೊತ್ತಂಬರಿ ಎಲ್ಲ ಸ್ವಲ್ಪ. ಆಮೇಲೆ ಕಡಲೆಬೇಳೆ ಒಂದ್ 2-3 ಸ್ಪೂನ್ ಹಾಕ್ಬೇಕು. ಅದನ್ನ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಓಕೆ ಓಕೆ. ಮೆಂತೆನ ಸ್ವಲ್ಪ ಹಾಕ್ಬೇಕು, ಕಂಪ್ಲೀಟ್ ಅಷ್ಟೇ. ಇಲ್ಲ ಜಾಸ್ತಿ ಹಾಕಿದ್ರೆ ಕೈ ಬರುತ್ತೆ. ಸೊ ಅದನ್ನ ಗಿರಣಿಗೆ ಹಾಕ್ಬಿಡೋದು? ಗಿರಣಿ ಹಾಕಿಸ್ತೀವಿ. ಸ್ವಲ್ಪ ರವೆ ತರಿ ಆಗ್ಬೇಕಾ? ಕಸಕಸೆ ಟೈಪ್ ಹಾಕ್ಸ್ತೀವಿ. ಸರಿ ಸರಿ. ಓಕೆ ಓಕೆ. ಆಲ್ರೆಡಿ ಹಾಕಿಸ್ಕೊಂಡ್ ಬಂದೇನಿ. ಈಗ ಅದನ್ನ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ. ಓಕೆ. ಇದು ರವೆ ಅಂತ ಹೇಳಿದ್ರೆ ಅದ್ ರೆಡಿ ಇದೆ. ಮತ್ತೇನೆಲ್ಲ ಸಾಮಗ್ರಿಗಳು? ಅದಕ್ಕೆಲ್ಲ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಆಲ್ರೆಡಿ. ಏನ್ ಪೇಸ್ಟ್ ಮಾಡಿದೀರಮ್ಮ? ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹಸಿ ಶುಂಠಿ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಉಪ್ಪು, ಹಸಿ ಶುಂಠಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಕೊಬ್ಬರಿ ಹಾಕಲ್ಲ, ಇಷ್ಟ ಅಂತ ಹಾಕೊಂಡ್ ಬಂದಿದ್ದೀನಿ. ಓಕೆ. ಬೆಳ್ಳುಳ್ಳಿ. ಓಕೆ. ಅದು ಆಲ್ರೆಡಿ ಚಟ್ನಿ ತರ ಮಿಕ್ಸಿಗೆ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ಸರಿ. ಮತ್ತೆ ಇದು ಸೊಪ್ಪು ಹಾಕಿ ಕುದಿಸೋದು. ಈಗ ಅದನ್ನ ಅಲ್ಲ, ಸೊಪ್ಪು ಬೇಕು, ಮತ್ತೇನ್ ಬೇಕು? ಮತ್ತೆ ಕುರುಶೆಣ್ಣೆ ಪುಡಿ, ಮತ್ತೆ ಗುರಳ್ ಪುಡಿ ಅಂತಿರಲ್ಲ, ಜೀರಿಗೆ, ಸಾಸಿವೆ, ಈರುಳ್ಳಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ. ಓಕೆ. ಮತ್ತೆ ಹುಣಸೆಹಣ್ಣಂತೂ ಕೆಸುವಿನ ಸೊಪ್ಪಿಗೆ ಬೇಕೇ ಬೇಕು, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ. ಓಕೆ ಓಕೆ. ಸೊ ಇದು ಕೆಸುವಿನ ಸೊಪ್ಪು ಅಂತ ನೀವು ತೋರ್ಸಕ್ ತಂದಿದ್ದೀರಾ ಅಲ್ವಾ? ಇದೇ ಕೇಸಿನ ಸೊಪ್ಪಿನ ಎಲೆ, ಇದ್ರೆಲ್ಲ ಮಾಡೋದು. ಇದನ್ನ ಸಣ್ಣ ಕಿಚ್ಕೊಂಡು ಮಾಡೋದು ಇದನ್ನ. ಓಕೆ ಓಕೆ. ಸರಿ ಸರಿ. ಈಗ ಶುರು ಮಾಡೋಣ ಅಲ್ಲ? ಪಾತ್ರೆ ಬೇಕು. ಓಕೆ. ಅದಕ್ಕೆ ನೀರ್ ಹಾಕೊಂತೀರಾ? ಹಾ, ನೀರ್ ಹಾಕಿ. ನೀರ್ ಕೊಡಿ. ಎಷ್ಟು ನೀರ್ ಹಾಕೊಳ್ತೀರಮ್ಮ? ಸ್ವಲ್ಪ ಅಂದಾಜು 1 ಲೋಟಕ್ಕೆ ಇಷ್ಟು ಅಂತ ಹಾಕೊಳ್ಳೋದು ನೀರು. ನಾನು ಒಂದ್ ಕಪ್ ಅಥವಾ 1.5 ಕಪ್ಪಿನ ಮಾಡ್ತೀನಿ, ಅಷ್ಟು ನೀರ್ ಹಾಕ್ತೀನಿ. ಓಕೆ. ಅಂದ್ರೆ 1 ಕಪ್ಪಿಗೆ 2 ಬೇಕಾಗತ್ತಾ? ಇಲ್ಲ ಹಂಗಲ್ಲ, ಅದ್ ಎಷ್ಟು ಹಿಡಿದು ಹಾಕಬೇಕಾದ್ರೆ ಗೊತ್ತಾಗತ್ತೆ ರವೆ. ಓಕೆ ಓಕೆ. ಹಾಕೋದಕ್ಕೆ ಇದಾದ ತಕ್ಷಣ ಫಸ್ಟ್ ನೀರ್ ಹಾಕ್ಬಿಟ್ಟು ನೀವು ಆಮೇಲೆ ಇದಾಕಿ ನೀವು ಅಂದಾಜು ನೋಡ್ಕೊಂಡು ಹಾಕ್ತೀರಾ? ಸರಿ ಸರಿ. ಆಮೇಲೆ ಪೇಸ್ಟ್ ಕೊಡಿ. ಇದು ನೀವು ಚಟ್ನಿ, ಖಾರ, ಹಸಿಮೆಣಸೆಲ್ಲ ಹಾಕಿದಿರಲ್ಲ ಅದನ್ನ? ಓಕೆ. ಅದನ್ನ ನೀರಿಗೆ ಹಾಕ್ಬಿಡೋದು? ಹಾಕೋದು. ಓಕೆ. ಇದಕ್ಕಂದ್ರೆ ಸಾಧಾರಣ ನೀವು ಆ ಚಟ್ನಿಗೆ ಏನೆಲ್ಲ ಹಾಕ್ತಿರೋ ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀರಾ? ಸೊ ಹಾಗಾಗಿ ಇದು ತಿನ್ನುವಾಗ ಚಟ್ನಿ ಬೇಡ. ಇದು ಉಪ್ಪು ಕೊಡಿ. ಇದು ಹೇಗೆ, ಇದು ಬೆಳಗಿನ ತಿಂಡಿಗೆ ಮಾಡ್ತೀರಾ? ಹಾ, ಬೆಳಗಿನ ತಿಂಡಿಗೆ. ಹೌದಾ? ಇದು ರಾತ್ರಿ ತನಕ ಇಟ್ಕೊಂಡ್ರು ಕೆಡಲ್ಲ. ಫ್ರಿಜ್ ಅಲ್ಲಿ ಇಟ್ರೆ 2 ದಿವಸ ತಿನ್ಬಹುದು. ಓಕೆ ಓಕೆ. ಅಂದ್ರೆ ತಣ್ಣಗಾದ್ರೂ ರುಚಿ ಇರುತ್ತೆ. ಸೊಪ್ಪು ಕೊಡಿ. ಕೆಸುವಿನ ಸೊಪ್ಪು. ಸೊ ಇದು 1 ಕಪ್ಪು ತಗೊಂಡಿದ್ದೀರಾ? ಇದನ್ನ ಹಾಕ್ಬಿಡೋದು ಇದ್ರ. ಇನ್ನೇನ್ ಬೇಕು? ಅದು ರವೆ 1 ಕೊಡಿ. ರವೆ 1 ಕಪ್ ಹಾಕೊಂತೀರಾ? 1 ಕಪ್ ಸೊಪ್ಪಿಗೆ 1 ಕಪ್. ಇದು ನಿಮ್ಗೆ ಅಳತೆ ಮಾಡೋದೇ ಬೇಡ. ಓಕೆ. ಅದು ಸ್ವಲ್ಪ ಕುದಿಬೇಕಾ? ಕುದಿಬೇಕದು. ನೀರ್ ಕುದ್ಮೇಲೆ ಹಾಕಿ ಕಲ್ಸುವಂತದ್ದು. ಓಕೆ ಓಕೆ. ಮತ್ತೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಸುಜಾತ ಅವರೇ? ನಮ್ಮ ಅತ್ತೆ, ನನ್ನ ಮಗ, ನಮ್ಮ ಮನೆಯವರಿದೀವಿ. ಮಗಳದ್ ಮದುವೆ ಆಗಿದೆ, ಮೊಮ್ಮಗ ಇದ್ದಾನೆ. 1 ವರ್ಷ 7 ತಿಂಗಳದ ಮೊಮ್ಮಗ ಇದ್ದಾನೆ. ಅಳಿಯ ಇಲ್ಲೇ ಇದಾರೆ, ಅಳಿಯಂದ್ರ. ಓಕೆ ಓಕೆ. ಏನ್ ಹೆಸರು ಮೊಮ್ಮಗದು? ರಿತ್ವಿಕ್. ಓಕೆ ಓಕೆ. ನಾವು 6 ಜನ ಅಕ್ಕ ತಂಗಿಯರು. ನೀವಾ?
ಅಷ್ಟು ಒಟ್ಟು ಕುಟುಂಬ ನಮ್ದು. ಓಕೆ ಓಕೆ. ಈಗ ಮಗ ನಿಮ್ ಜೊತೆನೇ ಇದಾನ? ಇದ್ದಾನೆ. ಏನ್ ಮಾಡ್ತಾ ಇದ್ದಾರೆ ಮಗ? ಅವನ ಅಗ್ರಿಕಲ್ಚರ್ ನೋಡ್ಕೊತಾ ಇದ್ದಾರೆ. ಹೌದಾ? ನಿಮ್ದೆಲ್ಲ ಇದೆಯಾ, ಗದ್ದೆ ಬೇಸಾಯ ಎಲ್ಲ ಇದೆಯಾ? ಓಕೆ ಓಕೆ, ಸರಿ ಸರಿ. ಓಕೆ, ಅದು ಸ್ವಲ್ಪ ಬಂದಿದ್ಯಾ? ಒಂಚೂರು ಕುದಿಬೇಕು, ಕುದ ತಕ್ಷಣ ಹಾಕಿ ಇಳಿಸ್ಕೊಂಡ್ರೆ. ಓಕೆ ಓಕೆ. ಏನ್ ತಿಂಡಿಗಳೆಲ್ಲ ಮಾಡ್ತೀರಾ ಮನೇಲಿ? ಬ್ರೇಕ್ಫಾಸ್ಟ್ಗೆ ಅಂತ ಇದನ್ನ ಮಾಡ್ತೀರಾ? ಈ ತರ ಕಡುಬುಗಳು ಬೇರೆ ವೇರಿಯೇಷನ್ಸ್ ಎಲ್ಲ ಮಾಡ್ತೀರಾ? ಉಂಡೆಗಡುಬು ಅಂತ ಮಾಡ್ತೇನೆ ವಿಶೇಷ. ಹೌದಾ? ಹೇಗೆ ಮಾಡೋದು? ಅದು ರವೆ ಎಲ್ಲ ಮಾಡೋದು, ಸಾದಾ ರವೆ ಹಾಕಿ ಅನ್ನ ಜಾಸ್ತಿ ಉಳ್ದಿರ್ಬೇಕು. ಅನ್ನ ಜಾಸ್ತಿ ಇದ್ರೆ ಮಾತ್ರ ಮಾಡಕ್ ಚೆನ್ನಾಗದ, ಹಗುರ ಬರುತ್ತೆ. ಅದಕ್ಕೆ ಕೊಬ್ಬರಿ ಚಟ್ನಿ, ಮುಳಗಾಯಿ ಚಟ್ನಿ, ಬದನೆಕಾಯಿ ಚಟ್ನಿ ಇದನ್ನೆಲ್ಲ ಮಾಡ್ತೀವಿ. ಆಮೇಲೆ ಸಪ್ಪನ್ ಬೇಳೆ ಅದನ್ನ ಮಾಡ್ತೀವಿ. ಚಟ್ನಿಗಳೆಲ್ಲ ಜಾಸ್ತಿ ಉಪಯೋಗಿಸ್ತೀರಾ ಅಲ್ವಾ? ಚಟ್ನಿ ಪುಡಿ ಮಾಡ್ತೀರಾ? ಪುಡಿನೂ ಮಾಡ್ತೀವಿ. ಅಗಸೆ ಚಟ್ನಿ, ಶೇಂಗಾ ಚಟ್ನಿ, ಮತ್ತೆ ಇದು ಕಡಲೆ ಚಟ್ನಿ ಮಾಡ್ತೀವಿ. ಎಷ್ಟೊಂದು ಚಟ್ನಿ, ಬಗೆ ಬಗೆ ಚಟ್ನಿ ಒಂಥರ ಎಲ್ಲ ರುಚಿ ರುಚಿಯಾಗಿ ಮಾಡ್ಕೊಂಡು ಆ ಸೈಡ್ ಎಲ್ಲ ತಿಂತಾರೆ ಅಲ್ವಾ? ಸ್ವಲ್ಪ ಕುದ್ಮೇಲೆ ಹಾಕಿ ಕಲಿಸುವಂತದ್ದು. ಈ ಕೆಸುವಿನ ಸೊಪ್ಪಿನ ಬದಲು ಬೇರೆ ಸೊಪ್ಪು ಹಾಕ್ಬೋದಾ? ಮೆಂತ್ಯ ಸೊಪ್ಪಿನ ಕಡುಬು ಮಾಡ್ಬೋದು. ಸೇಮ್ ಮಾಡಿ ಸಬ್ಬಸ್ಗೆ ಸೊಪ್ಪಿನ ಕಡುಬು ಮಾಡ್ಬೋದು. ಓಕೆ, ಈಗ ಕುದಿ ಬಂತು, ಹಾಕ್ತಾ ಇದೀನಿ. ಓಕೆ, ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಳ್ಳೋ. ಅಷ್ಟು ಬೇಕಷ್ಟು. ಅದು ಬೇಯ್ಬೇಕಾ? ಸ್ವಲ್ಪ ಹೊತ್ತಾಗುತ್ತಾ? ಇಲ್ಲ, ಕೈಯಾಡ್ ಇಳಿಸ್ಬಿಡೋದು. ಮತ್ತೆ ಉಗಿಯಲ್ಲಿ ಬೇಯಿಸ್ತೀವಲ್ಲ, ಹಾಗಾಗಿ ಬೇಗ ದಿಢೀರಂತ ಇದು ಕಲ್ಸ್ಕೊಂಡು ಇಳಿಸ್ಬಿಡ್ಬೋದಲ್ವಾ? ಓಕೆ ಓಕೆ. ಈಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀರಲ್ಲ ಅಮ್ಮ? ಮಾಡ್ಕೊಂಡಿದ್ದೀನಿ. ಓಕೆ, ಇನ್ನೇನ್ ಮಾಡೋಣ? ಇದನ್ನ ಇದು ಮಾಡ್ಕೊಳ್ಳೋಣ, ನಾದ್ಕೊಂಡು. ಸ್ವಲ್ಪ ಮಾತ್ರ ಮಾಡ್ಕೊಳ್ಳೋಣ, ಹಿಟ್ಟು ಹಾಗೆ ಇರ್ಲಿ. ಆಯ್ತಾಯ್ತು. ಈಗ ಸ್ವಲ್ಪ ನಾವು ಯಾವ ರೀತಿ ಮಾಡೋದು ನಮ್ ವಿಧಾನ ಕಲಿಯಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ ಅಲ್ವಾ? ಇಡ್ಲಿ ಪಾತ್ರೆ ಕೊಡಿ. ಓಕೆ, ಆನ್ ಮಾಡ್ಕೊಂಡ್ಬಿಡ್ತೀರಾ? ನೀರ್ ಆಲ್ರೆಡಿ ಹಾಕಿದ್ದೀನಿ. ಈ ತರ ರೋಲ್ ಆಗಿ ಮಾಡಿ ಇದರಲ್ಲಿ ಇಟ್ಬಿಡೋದು. ಓಕೆ. ಇದು ಯಾವ ರೀತಿಯ ಶೇಪ್ ಬೇಕಾದ್ರೂ ನಾವು ಮಾಡ್ಬೋದಾ? ಇಲ್ಲ, ಇದು ಕೊರಿಯಾಕ್ ಬರ್ಬೇಕಲ್ಲ, ಅದಕ್ಕೆ. ಓಕೆ, ನೀವು ಇದೇ ತರ ಒಂಥರ ರೋಲ್ ತರಾನೇ ಮಾಡ್ಕೊಳ್ತೀರಾ? ಸರಿ. ಮತ್ತೆ ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತೀರಾ ಸುಜಾತ ಅವ್ರೆ? ನೀವು ಅಡ್ಗೆ ಎಲ್ಲ ಮಾಡ್ತೀರಾ ಅಂತ ಗೊತ್ತಾಯ್ತು, ಒಳ್ಳೊಳ್ಳೆ ಅಡ್ಗೆ ಮಾಡಿ ತೋರಿಸ್ತಾ ಇದ್ದೀರಾ. ಸೊ ಅದನ್ನ ಬಿಟ್ಟು ಹೊರಗೆಲ್ಲ ಹೋಗ್ತೀರಾ? ಏನ್ ಮಾಡ್ತೀರಾ? ಹೊರಗೋಗಿ ನಮ್ಮ ಓಣಿ ಒಳಗೆ ಯಾರಿಗಾರ ಹುಷಾರಿಲ್ಲ ಅಂದ್ರೆ, ಮಾಡಿದ್ರೆ ಏನಾರ ಆದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು, ಆಸ್ಪತ್ರೆಗೆ ಹೋಗೋದು, ಗೊತ್ತಿಲ್ದವ್ರ ಹತ್ರ ಕರ್ಕೊಂಡು ಹೋಗಿ ಇದ್ ಮಾಡಿದ್ರೆ ಅವ್ರಿಗೆ ಗೊತ್ತಿರಲ್ಲ, ಕರ್ಕೊಂಡು ಹೋಗೋದು ಬರೋದು ಮಾಡ್ತೀನಿ ಖಾಲಿ ಟೈಮಲ್ಲಿ. ನಾನಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಹೌದಾ? ಅಂತ ಒಂದು ಏನಾದ್ರು ಇರ್ತಾರೆ, ಸಮಾಜ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ? ಆಸ್ಪತ್ರೆಗೆ ಹೋಗೋದು ಇದ್ರೆ ನಾನು ಕರ್ಕೊಂಡು ಹೋಗ್ತಾರೆ, ಹೋಗ್ತೀವಿ. ಒಟ್ಟ ಯಾರು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಕೆಲಸ ಮಾಡ್ಕೊಡ್ತೇನೆ. ಓಕೆ ಓಕೆ, ಬಹಳ ಸಂತೋಷಮ್ಮ. ಈ ತರ ಇರೋದು ಜನ ಅಪರೂಪ. ಎಲ್ಲರೂ ಅವ್ರವ್ರ ಕೆಲಸ, ಅವ್ರದ್ದು ಏನದು ಬಿಸ್ನೆಸ್ ಮೆಂಟಾಲಿಟಿನೇ ಜಾಸ್ತಿ ಇರುತ್ತೆ. ನನ್ನ ಕೆಲ್ಸಕ್ಕಿಂತ ಸಮಾಜದ ಕೆಲ್ಸನೇ ನಾನು ಬಹಳ ಇಷ್ಟಪಡ್ತೀನಿ. ಅದೇ ಇಷ್ಟಪಡೋದೇ ನನಗೆ ಬಹಳ. ಓಕೆ ಓಕೆ. ಸ್ವಲ್ಪ ಬಿಸಿ ಇದ್ದಾಗ್ಲೇ ಮಾಡ್ಕೊಳ್ಳೋದು ಬೇಕಾಯ್ತು? ಇಲ್ಲ, ಆರಿದ್ಮೇಲೆ ಮಾಡ್ಬೋದು, ಆರಿದ್ಮೇಲೆ ಮಾಡ್ಬೇಕು ಆಕ್ಚುಲಿ. ಓಕೆ ಓಕೆ. ನೀವು ಬೇಗ ಬೇಗ ಮಾಡ್ಬೇಕು ಅಂದ್ಬಿಟ್ಟು ಬಿಸಿನೇ ಮಾಡ್ತಾ ಇದ್ದೀನಿ. ಇದನ್ನ ಬೆಳಿಗ್ಗೆ ನಾವು ತಿಂಡಿಗೆ ಮಾಡ್ಬೇಕು ಅಂದ್ರೆ ಇದನ್ನ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಆ ಹಿಟ್ಟನ್ನ ಬೆಳಿಗ್ಗೆ ಮಾಡ್ಬೋದಾ? ನೀವು ರಾತ್ರಿ ರೆಡಿ ಮಾಡ್ಕೋಬಹುದು. ಕೇಳೋದು, ಈ ರಾತ್ರಿ ಹಿಂಗ್ ಉಕ್ಕರ್ಸ್ಕೊಂಡ್ ಇಟ್ಕೊಂಡು ಬೆಳಗ್ಗೆ ರಾತ್ರಿ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಯಿಸ್ಕೋಬಹುದು. ನೀವೆಲ್ಲಾರು ಹೊರಗೆ ಹೋಗೋದಿರ್ತೈತಲ್ಲ, ನಿಮ್ಗೆ ಟೈಮ್ ಇರಲ್ಲ, ನೀವು ರಾತ್ರಿನೇ ಇದನ್ನ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ಆಯ್ತಲ್ಲ. ಓಕೆ, ಬೇಗ ಬೇಗ ಮಾಡ್ಬಿಟ್ರಿ. ಈಗ ಒಗ್ಗರಣೆ ಮಾಡ್ಬಿಡೋದು. ಬಾಳಿ ಕೊಡ್ರಿ. ಎಣ್ಣೆ ಕೊಡಿ. ಇದು ಖಾರ ಗಿರ ಏನೋ ಹಾಕ್ಬಾರ್ದು, ಬರೇ ಸಪ್ಪೆ ಒಗ್ಗರಣೆ ಮಾಡ್ಕೋಬೇಕು. ಓಕೆ. ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇದ್ರೆ ಅಷ್ಟೇ. ಓಕೆ. ಆಲ್ರೆಡಿ ನೀವು ಮೆಣಸಿನಕಾಯಿ ಹಾಕಿರ್ತೀವಲ್ಲ, ಇದಕ್ಕೇನ್ ಹಾಕಂಗಿಲ್ಲ. ಓಕೆ ಓಕೆ, ಸಾಕು. ಮತ್ತೆ ಅದನ್ನ ಬಿಟ್ಟು ಬೇರೆ ಯಾವ ಸಂಘ ಸಂಸ್ಥೆಗಳಲ್ಲೆಲ್ಲ ಇನ್ವಾಲ್ವ್ ಆಗಿದ್ದೀರಾ ನೀವು? ಸಂಘಕ್ಕೆ ಹೋಗ್ತೀವಿ. ಹೌದಾ? ಏನ್ ಸಂಘ ಅದು? ನಮ್ಮ ಮನೆ ಎದುರುಗಡೆನೆ ಭಜನೆ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಸೇರಿ ಭಜನೆ ಮಾಡುದು. ಆಮೇಲೆ ನಂದೊಂದು ಹವ್ಯಾಸ ಏನಂದ್ರೆ, ನಾ ಎಲ್ಲ ಫಂಕ್ಷನ್ ಮಾಡಿಸ್ಬೇಕು. ಮದರ್ಸ್ ಡೇ, ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ, ರಾಜ್ಯೋತ್ಸವ,
ಈ ತರ ಎಲ್ಲಾನು ಒಟ್ಟು ಮಾಡ್ತೀವಿ ನಾವು. ನನ್ಗೆ ಆಮೇಲೆ ರಂಗೋಲಿ ಸ್ಪರ್ಧೆ ಮಾಡ್ಸೋದು, ಸ್ಪೋರ್ಟ್ಸ್ ಮಾಡ್ಸೋದು, ಇದೆಲ್ಲ ಹವ್ಯಾಸ ಇದೆ ನಂಗೆ. ಇಷ್ಟೆಲ್ಲ ಮನೇಲಿ ಮಾಡ್ಕೊಂಡು ಇಷ್ಟೆಲ್ಲ ಹೊರಗೆಲ್ಲ ಹೋಗಿ ಮಾಡ್ತೀರಾ? ಮಾಡ್ತೀವಿ. ಓಕೆ, ಅಂದ್ರೆ ಕೆಲಸ ಫಾಸ್ಟ್ ಮಾಡ್ತೀವಲ್ರಿ, ಅಡಿಗೆ ಕೆಲಸ, ಹಂಗಾಗಿ. ಓಕೆ, ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಈ ತರ ಹೊರಗೆ ಹೋಗ್ಬಿಟ್ಟು ಅಂದ್ರೆ ಟೋಟಲ್ ಆಗಿ ಆಕ್ಟಿವ್ ಆಗಿ ಇದ್ಬಿಡ್ಬೇಕು ಅಲ್ವಾ? ನೀವು ಮಾತಾಡೋದ್ ನೋಡಿದ್ರೆ ಅನಿಸ್ತಾ ಇದೆ ನನ್ಗೆ ಬಹುಮುಖ ಪ್ರತಿಭೆ ಅಂತ ಹೇಳ್ತಾರಲ್ಲ ಆ ತರ. ನಮ್ಮ ಓಣಿ ಒಳಗೆ, ನಮ್ಮ ಊರೊಳಗೆ ಅಂದ್ರೆ ಬಹಳ ಇಷ್ಟಪಡ್ತಾರ. ಅಲ್ಲ, ಈ ತರ ಇದ್ರೆ ಎಲ್ರು ಇಷ್ಟಪಡ್ತಾರೆ ಬಿಡಿ ಅಲ್ವಾ? ಅಂತ ಹೇಳಿ ಎಲ್ಲಾ ರೀತಿಯಲ್ಲಿ ಆಕ್ಟಿವ್ ಇದೀರಾ. ಈಗ ಎಣ್ಣೆ ಕಾಯ್ತು, ಓಕೆ, ಸಾಸಿವೆ ಜೀರಿಗೆ ಹಾಕೋಣ. ಸ್ವಲ್ಪ ಸಾಸಿವೆ ಜೀರಿಗೆ ಕೊಡಿ, ಇದು ಕೊಡಿ, ಜೀರಿಗೆ ಕೊಡಿ. ಬೇಕಾದ್ರೆ ಆಫ್ ಮಾಡ್ಕೊಂಬಿಡಿ, ಜಾಸ್ತಿ ಆಗತ್ತೆ ಅನ್ಸಿದ್ರೆ. ಈರುಳ್ಳಿ ಕೊಡಿ. ಎಷ್ಟು ಹಾಕೊಂತೀರಾ ಈರುಳ್ಳಿ? ಈರುಳ್ಳಿ ಜಾಸ್ತಿ ಇರ್ಬೇಕು ಅದಕ್ಕೆ. ಇಷ್ಟು ಬೌಲ್ ಹಾಕ್ಬಿಡ್ತೀರಾ? ಹಾಕ್ಬಿಡಿ, ಸಿಡಿ ಹತ್ತದು ಸಣ್ಣದಿದೆಯಲ್ಲ, ಹೊರ ಬಂದ್ಬಿಡತ್ತೆ ಎಣ್ಣೆ. ಓಕೆ ಓಕೆ, ನೋಡಿ ಹಾಕ್ತೀವಿ. ಈರುಳ್ಳಿ ಚೆನ್ನಾಗಿ ಹುರಿಬೇಕಾ ಎಣ್ಣೆಯಲ್ಲಿ? ಬಾಳ ಹುರಿಬಾರ್ದು, ಅದು ಟೇಸ್ಟ್ ಬರಲ್ಲ. ಸ್ವಲ್ಪ ಹಿಂಗ್ ಕೈಯಾಗಿ ಸಿಳಿಸ್ಬಿಡೋದು. ಮತ್ತೆ ಬಿಡುವಿನ ವೇಳೆಯಲ್ಲಿ ಹಾಡು ಹೇಳೋದು, ವಚನ ಹೇಳೋದೆಲ್ಲ ಮಾಡ್ತೀರಾ? ಮಾಡ್ತೀವಿ. ಎಲ್ಲ ಕಲ್ತಿದ್ದೀರಾ ವಚನಗಳನ್ನೆಲ್ಲ? ಕಲ್ತಿದ್ದೀವಿ. ಯಾವ ರೀತಿ ನಿಮ್ಗೆ ಈ ವಚನಗಳನ್ನ ಕಲ್ತ ಮೇಲೆ ನಿಮ್ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಅನ್ಸಿದ್ಯಾ? ಅನ್ಸಿದೆ ರೀ. ಯಾವ ತರ? ಸ್ವಲ್ಪ ಮನೆಯಲ್ಲಿ ಏನಾರ ಕಷ್ಟ ಇದು ಇದ್ರು ಕೂಡ ನಾವು ಹೊರಗೆ ಹೋಗಿ ಬರ್ತೀವಲ್ಲ, ವಚನ ಹಾಡು ಇವೆಲ್ಲ ಹೇಳೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗತ್ತೆ. ನಮ್ಮ ಮನೆ ಒಳಗಡೆ ಇರೋದು ಬೇಕಾದಷ್ಟೇ, ಅದ್ರಲ್ಲಿ ಹೋಗಂತ ತಕ್ಷಣ ನಮ್ಮ ಮೈಂಡ್ ಬೇರೆನೇ ಆಗ್ಬಿಡತ್ರಿ. ವಚನಗಳು ಹೇಳೋದ್ರಿಂದ ಮಾಡೋದ್ರಿಂದ ಬೇರೆನೇ ಆಗತ್ತೆ. ಆಯ್ತು, ಇದು ಒಗ್ಗರಣೆ ಆಗಿದೆಯಲ್ಲ, ಸರಿ. ಈಗ ಬೇಯಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ ಆಯ್ತು, ಇದು ಬೇಯೋದೊಂದೇ ಬಾಕಿ. ಕಟ್ ಮಾಡಿ ಹಾಕ್ಬಿಟ್ರೆ ಆಯ್ತು. ಓಕೆ, ಒಂದ್ ಸ್ವಲ್ಪ ಪ್ರಿಪರೇಷನ್ ಆದ್ರೆ ಮತ್ತೊಂದು 10 ನಿಮಿಷ 15 ನಿಮಿಷ ಆಗ್ಬಿಡುತ್ತೆ. ಓಕೆ, ಹಾಗಾದ್ರೆ ಸ್ವಲ್ಪ ಸಮಯ ಇದೆ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನವನ್ನು ಹೇಳಿ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೂರೆಯ ಮಾಡಯ್ಯ, ಎನ್ನ ಶಿರವ ಸೂರೆಯ ಮಾಡಯ್ಯ, ಎನ್ನ ನರಗಳ ತಂತಿಯ ಮಾಡಯ್ಯ, ಎನ್ನ ನರಗಳ ತಂತಿಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಿ, ಎನ್ನ ಬೆರಳ ಕಡ್ಡಿಯ ಮಾಡಿ, ಬತ್ತಿಸರಾಗವ ಹಾಡಿ, ಬತ್ತಿಸರಾಗವ ಹಾಡಿ, ಉರದಲೊತ್ತಿ ಬಾರಿಸಯ್ಯ, ಉರದಲೊತ್ತಿ ಬಾರಿಸಯ್ಯ, ಕೂಡಲ ಸಂಗಮ ದೇವ ದೇವ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಂದು ವಚನದಲ್ಲೂ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ಎಲ್ಲ ಒಂದು ಜೀವನಕ್ಕೆ ಬೇಕಾದ ಒಂದು ಸಂದೇಶ ಇದೆ ಅಂತ. ಈ ವಚನದಲ್ಲಿ ಏನಂದ್ರೆ, ಒಂದು ಮನುಷ್ಯನ ದೇಹದ ಭಾಗಗಳನ್ನ ಒಂದು ಸಂಗೀತದ ಒಂದು ತಂಬುರಿಗೆ ಒಂದು ಎನ್ನ ಕಾಯುವ ದಂಡಿಗೆ ಮಾಡೆ ಅಂದ್ರೆ, ಕೋಲನ್ನು ನನ್ನ ದೇಹವನ್ನು ಕೋಲನ್ನಾಗಿ ಮಾಡು, ಎನ್ನ ಶಿರವಂದ್ರೆ ನನ್ನ ತಲೆಯನ್ನು ಕುಂಬಳಕಾಯಿಯನ್ನಾಗಿ ಮಾಡು, ಮತ್ತೆ ನನ್ನ ನರಗಳನ್ನು ತಂತಿ ಮಾಡು, ಎನ್ನ ಬೆರಳು ಕಡ್ಡಿ ಮಾಡಿ ಸಂಗೀತವನ್ನು ನುಡಿಸುವಂತೆ ಮಾಡು ಅಂತ ಬಸವಣ್ಣನವರು ಈ ವಚನದಲ್ಲಿ ಸಂಗೀತಕ್ಕೆ ಹೋಲಿಸಿದ್ದಾರೆ ಮನುಷ್ಯನ. ಅವರ ಬಸವಣ್ಣವ್ರದ್ದು ಎಷ್ಟು ಹೇಳಿದ್ರು ಕಡಿಮೆ, ಏನೂ ಅಲ್ಲ. ಹೌದೌದು, ಅಷ್ಟೊಂದು ಅರ್ಥ ಇದೆ ಪ್ರತಿಯೊಂದು ವಚನದಲ್ಲಿ. ಇದೊಂದು ಸ್ವಲ್ಪ ಹೊತ್ತು ಬೇಕನ್ಸುತ್ತೆ ಅಲ್ವಾ ಬೇಯೋದಕ್ಕೆ? ಈಗ ರೆಡಿ ಆಗಿದೆಯಾ ಅಂತ ಅನ್ಸುತ್ತಾ? ಆಗಿದೆ, ಆಸಣ ಇದೆ. ಓಕೆ ಓಕೆ, ಸರಿ. ಒಂದ್ ಪ್ಲೇಟ್ ಕೊಡಿ. ಸೊ ಕಡುಬು ರೆಡಿ ಇರುತ್ತೆ, ಮತ್ತೇನ್ ಮಾಡ್ಕೊಂತೀರಾ? ಕೊಡಿ. ಚಿಕ್ಕದ ಕೊಡಿ.
ಆಲ್ರೆಡಿ ಇದು ಅಕ್ಕಿ ಹುರಿದಿರ್ತೀವಲ್ಲ ಇದಾಗಿರತ್ ಪುಡಿ ಪುಡಿ ಆಗತ್ತೆ, ಹಂಗೆ ಸ್ವಲ್ಪ ನಮ್ಮ ಇದಕ್ಕೆ ಕೊರಿಯೋದಷ್ಟೇ. ಹೌದು, ಹಸಿ ಹಿಟ್ಟು ಅಲ್ವಲ್ಲ, ಎಲ್ಲ ಹುರ್ಕೊಂಡಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಬೇಗ ಬೇಗ. ಇಡ್ಲಿ ತರನು ಮಾಡಿ ಇಡ್ಬೋದು ರೌಂಡ್ ರೌಂಡ್ಗೆ. ನೀವು ಯೂಶಲಿ ಇದೇ ತರಾನೇ ಮಾಡುದು? ಈ ತರನೇ ಮಾಡೋದು. ಈಗ ಕಟ್ ಮಾಡ್ಕೊಳ್ತೀನಿ. ಚಾಕು. ಓಕೆ, ಇದನ್ನ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣಕ್ಕೆ, ಅಂದ್ರೆ ಎಲ್ಲ ಅದು ನಾವು ಒಗ್ಗರಣೆ ಎಲ್ಲ ಮಾಡ್ತೀವಲ್ಲ, ಮತ್ತೆ ಅದನ್ನ ಗುರಳ್ ಪುಡಿ ಕೊಬ್ಬರಿ ಎಲ್ಲ ಹಾಕ್ತಿವಲ್ಲ, ಹಿಂಗ್ ಮಾಡ್ಕೊಂಡ್ ಹಾಕೊಂಡ್ರೆ ಬಹಳ ಟೇಸ್ಟ್ ಇರುತ್ತೆ. ಓಕೆ ಓಕೆ. ಈಗ ಕೆಲವೊಂದ್ಸತಿ ಈ ಸೊಪ್ಪು ಅಂತ ಹೇಳಿದ್ರೆ ಮಕ್ಳಿಗೆಲ್ಲ ಇಷ್ಟ ಆಗಲ್ಲ, ಇಂಥದೆಲ್ಲ ಮಾಡ್ಕೊಟ್ರೆ ಗೊತ್ತೇ ಆಗೋದಿಲ್ಲ ಅಲ್ವಾ, ರುಚಿ ರುಚಿ ಇರುತ್ತೆ. ಆಯ್ತು, ಈಗ ರೆಡಿ ಆಯ್ತು. ಇದಕ್ಕೆ ಒಗ್ಗರಣೆ ಇದನ್ನ ಗುರಳ್ ಪುಡಿ ಕೊಡಿ, ಇಲ್ಲಿ ಇಟ್ಕೊಂಡ್ಬೇಡಿ. ಈಗ ಕಡುಬಿನ ರೂಪನೇ ಬೇರೆ ಆಗ್ಬಿಡ್ತು. ಕಡುಬು ಅಂತ ಹೇಳಿದ್ರೆ ಈಗೇನೋ ಬೇರೆ ರೀತಿಯಲ್ಲಾಗಿದೆ ಅಲ್ವಾ? ಇದು ಕೂಡ ಎಸಿಡಿಟಿ ಆಗಲ್ಲ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಗುರಳ್ ಪುಡಿ ಕೊಡಿ. ಇಲ್ಲ, ಇದು ತುಂಬಾ ಸೊಪ್ಪು ಒಳ್ಳೇದು. ನೀವ್ ಹೇಳಿದ್ರಿ ಮೆಂತೆ ಸೊಪ್ಪು ಅಥವಾ ಬೇರೆ ಸೊಪ್ಪು ಹಾಕೊಂಡು ಸಹ ನಾವ್ ಈ ತರ ಮಾಡ್ಬೋದು. ಈ ಸೊಪ್ಪು ಸಿಗ್ಲಿಲ್ಲ ಅಂದ್ರೆ ಮೆಂತೆ ಸೊಪ್ಪಿನ ಕಡುಬು ಮಾಡ್ಬೋದು. ಅದು ಸೊಪ್ಪು ಜಾಸ್ತಿ ಇದ್ದಾಗ ಮಾಡ್ಬೇಕು. ಈಗ ಕೊಬ್ಬರಿ ಕೊಡಿ. ಅದೆಲ್ಲ ಲಾಸ್ಟಿಗೆ ಹಾಕೊಳ್ಳುವಂಥದ್ದು. ಅದನ್ನ ಮಾಡಿ ಮತ್ತೆ ಬಿಸಿ ಏನ್ ಮಾಡೋದ್ ಬೇಡ, ಒಲೆ ಮೇಲೆ ಇಡಬೇಡ. ಓಕೆ ಓಕೆ, ಆಯ್ತು, ರೆಡಿ ಆಯ್ತು. ಇದು ಒಗ್ಗರಣೆ ಕೊಟ್ಬಿಡಿ. ಒಗ್ಗರಣೆ ತಗೋ. ಈಗ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ಆಯ್ತು, ಒಗ್ಗರಣೆ ಹಾಕಿದ್ರೆ. ಓಕೆ ಓಕೆ. ಇದು ಮಾಡುವಾಗ ನಾನು ಯೋಚನೆ ಮಾಡಿದೆ, ಇದು ದೊಡ್ಡ ಕಡುಬು ಅಂದ್ರೆ ಅದೊಂದು ದೊಡ್ಡ ಪ್ರೋಸೆಸ್ ಅಂತ ನಮ್ ತಲೆಯಲ್ಲಿ ಇರುತ್ತೆ, ದೊಡ್ಡ ವಿಧಾನ ಅಂತ. ಬಾರಿ ಬೇಗ ಆಗ್ಬಿಡ್ತು. ಮತ್ತೆ ನಿಮ್ಮ ಹಾನಗಲ್ಲಲ್ಲಿ ಏನು ಯಾವ್ದಕ್ಕೆ ಊರು ಫೇಮಸ್? ಅದು ಒಳ್ಳೆ ತಿಂಡಿ ಮಾಡ್ತೀರಾ ಅಂತೂ ಗ್ಯಾರಂಟಿ ಆಗ್ಬಿಟ್ಟಿದೆ ನನಗೆ. ಅದನ್ನ ಬಿಟ್ರೆ ಇನ್ ಯಾವ ರೀತಿಯ ಸ್ಥಳಗಳಿದೆ ನಮ್ಮಲ್ಲಿ? ಅಂದ್ರೆ ಐತಿಹಾಸಿಕ ಸ್ಥಳ ಅಂದ್ರ ತಾರಕೇಶ್ವರ ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ ಇದೆ. ಹಾಗೆ ಕುಮಾರಸ್ವಾಮಿಗಳ ಮಠ ಇದೆ. ಆಮೇಲೆ ಪುಟ್ಟರಾಜ ಗವಾಯಿಗಳು ಹುಟ್ಟಿದ ಊರು ಕಾಡಶೆಟ್ಟಿಹಳ್ಳಿ ಊರು. ಇವೆಲ್ಲ ಫೇಮಸ್ ಊರು. ಓಕೆ ಓಕೆ. ಅಲ್ಲಿಗೆಲ್ಲ ಬಂದ್ರೆ, ನಿಮ್ ಮನೆಗ್ ಬಂದ್ರಂತೂ ಒಳ್ಳೆ ರೀತಿಯ ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ ಗ್ಯಾರಂಟಿ. ಹಾಗೆ ಇಂತ ಒಂದು ಐತಿಹಾಸಿಕ ಸ್ಥಳಗಳನ್ನೆಲ್ಲ ನೋಡ್ಬೋದು. ನೋಡ್ಬೋದು. ಎಷ್ಟು ವರ್ಷ ಆಯ್ತಮ್ಮ ಅಲ್ಲಿ ಹಾನಗಲ್ಲಲ್ಲಿ? ನೀವು ಮದ್ವೆಗೆ ಎಷ್ಟು ವರ್ಷ ಆಯ್ತು? ನಂದು ಮತ್ತೆ ಮುಂದಿನ ವರ್ಷ ಆದ್ರೆ 30 ವರ್ಷ ಆಗತ್ತೆ. 89 ಅಂದ್ರೆ 2019ಕ್ಕೆ 30 ವರ್ಷದಿಂದ ಹಾನಗಲ್ಲಲ್ಲೇ ಇದ್ದೀರಾ? 29 ವರ್ಷದಿಂದ. 29 ವರ್ಷ ಆಯ್ತು ನಂದು. ಅಲ್ಲೇ ಇದ್ದೀನಿ ನಾನು. ಓಕೆ ಓಕೆ. ರೆಡಿ ಆಗಿದೆ. ಈಗ ರೆಡಿ ಆಗಿದೆಯಾ? ಪ್ಲೇಟ್ ಕೊಡಿ. ಓಕೆ, ಪ್ಲೇಟ್ ಕೊಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ನಿಮ್ಮ ಊರಿನ ಬಗ್ಗೆ ಹೇಳಿದ್ರಿ, ನೀವು ಅಲ್ಲೆಲ್ಲ ತುಂಬಾ ಸದಸ್ಯ ಆಗಿದ್ದೀರಾ ಸಮಿತಿಯಲ್ಲಿ, ವಚನ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ. ಹಾಡಿದೊಡೆ ಎನ್ನುಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಕರ ಮುಗಿದು ಬೇಡುವೆ, ದೇವರಿಗೆ ಕರ ಮುಗಿದು ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಳ್ಳೆ ಸಂದೇಶ ಇದೆ ಆ ವಚನದಲ್ಲಿ ಅಲ್ವಾ? ಪ್ರತಿಯೊಂದು ವಚನನೂ ಹಾಗೆ, ಶರಣರ ವಚನ ನಮ್ಮ ಜೀವನಕ್ಕೆ ಬೇಕಾದ ಒಂದು ಮಾರ್ಗದರ್ಶನ ಇರುತ್ತೆ ಅಂತ ನನ್ಗನ್ಸುತ್ತೆ. ಸೊ ಈಗ ಟೇಸ್ಟ್ ಮಾಡಿ. ಓಕೆ. ಕಡುಬು ಅಂತ ಹೇಳಿದ್ರೆ ನಾನೇನೋ ಕಡುಬು ಅಂತ, ಇದೊಂಥರ ಏನೋ ಬಾತ್ ಅಥವಾ ಉಪ್ಪಿಟ್ಟು ತರ ಆಗ್ಬಿಡುತ್ತಲ್ವಾ? ಇದು ಬಹಳ ಟೇಸ್ಟ್ ಇದು. ಸಾಕು ಸಾಕು. ಓಕೆ. ಇದು
ಇದು ಎಸಿಡಿಟಿ ಆಗಲ್ಲ. ಆರೋಗ್ಯಕ್ಕೆ ತುಂಬಾ ಬೇಕಾದ ಸೊಪ್ಪಿದೆ, ತುಂಬಾ ಕಲರ್ಫುಲ್ ಆಗಿದೆ. ಏನ್ ಹೇಳುದು, ಸೊಪ್ಪಿದೆ, ಯಾರಿಗೂ ಗೊತ್ತಾಗಲ್ಲ. ಮಕ್ಕಳಿಗೆ ಕೊಟ್ಬಿಟ್ರೆ ಏನೋ ಸ್ಪೆಷಲ್ ಆಗಿರೋ ಬಾತು ಅಥವಾ ಇನ್ನೊಂದೇನೋ ಅನ್ಬೋದು, ಉಪ್ಪಿಡ್ತಾರನೋ ಏನೋ ಒಂಥರವಾಗಿದೆ, ಡಿಫ್ರೆಂಟ್ ಆಗಿದೆ. ಕಲರ್ ಕೂಡ ಖುಷಿ ಆಗುತ್ತೆ. ಯಾವಾಗಲೂ ನಾವು ಚಿತ್ರಾನ್ನ, ಉಪ್ಪಿಟ್ಟು, ಪಲಾವ್ ಮಾಡ್ತೀವಲ್ಲ, ಇದೊಂದು ವಿಭಿನ್ನವಾಗಿದೆ. ಸೊ ರುಚಿ ನೋಡ್ತೀನಿ. ಸ್ವಲ್ಪ ಬಿಸಿನೇ ಇದೆ ಅನ್ಸುತ್ತೆ. ಭಾಳ ಚಲೋ ಐತ್ರಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ರುಚಿ ಇದೆ. ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ಕೆಸುವಿನ ಸೊಪ್ಪು ಅಂತ. ಕೆಸುವಿನ ಸೊಪ್ಪನ್ನು ತಿಂದಿದ್ದೀನಿ, ಬೇರೆದು ಅಡುಗೆಗಳನ್ನು ಮಾಡ್ತಾರೆ, ಬೇರೆದು ಎಲ್ಲ ಗೊಜ್ಜು ಎಲ್ಲ ತಿಂದಿದ್ದೀನಿ. ಇದರಲ್ಲಿ ಎಲ್ಲೂ ಅನ್ನಿಸ್ತಾ ಇಲ್ಲ. ಮಕ್ಕಳಿಗೆ ದೊಡ್ಡ ಯಾರಿಗೂ ಗೊತ್ತಾಗಲ್ಲ. ನೀವೇನೋ ಒಂದು ಹೊಸ ರುಚಿ ಮಾಡಿದ್ದೀನಿ ಅಂದ್ಬಿಟ್ಟು ಇದನ್ನು ಕೊಟ್ಟರೆ ನಿಜವಾಗ್ಲೂ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಹಾಗೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಕೆಸುವಿನ ಸೊಪ್ಪಿನ ಕಡುಬು ಮಾಡಿಕೊಟ್ಟಿದ್ದೀರಾ ಇವತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ ಕೆಸುವಿನ ಸೊಪ್ಪಿನ ಕಡುಬನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಎಷ್ಟೋ ಸಲ ನಮಗೆ ಸೊಪ್ಪು ತಿನ್ನಬೇಕು, ಮಕ್ಕಳಿಗೆ ಸೊಪ್ಪು ಕೊಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಮಕ್ಕಳು ಸೊಪ್ಪು ತಿನ್ನಲ್ಲ, ಬೇಕಾದ ಒಂದು ವಿಟಮಿನ್ ಅವರ ದೇಹಕ್ಕೆ ಸಿಗ್ತಾ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಯಾವುದಾದ್ರೂ ಹೊಸ ರೀತಿಯ ಕಡುಬು ಮಾಡಬೇಕು, ಇಡ್ಲಿ ದೋಸೆ ಸಾಕಾಗಿದೆ ಅನಿಸಿದಾಗ ಇದನ್ನು ನೀವು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.